6:30 ಬಂದು 8:30 ಮೂರು ಕೊಡ್ತಾರೆ. ಇಲ್ಲಿ ಬಿಟ್ಟಿದ್ದ ಕೂಡ ಬೋರ್ ಹಿಡ್ಕೊಂಡಿಲ್ಲ. ಬೆಳಗ್ಗೆ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮಕ್ಕಳು, ನಮಗಿರೋದೇ ನೀರಿನ ತೊಂದರೆ ಅಂತ. ಸ್ನಾನ ಮಾಡೋಕ್ಕಾಗಲಿ ಇವನು ಶೌಚಾಲಯಕ್ಕೆ ಹೋಗ್ತಾ ನಮ್ಗೆ ನೀರಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ನೀರಿದೆ ಅಂತೀರಿ, ಯಾರು ಹೇಳೋ ಸರ್ ಇದ್ರು? ಜೊತೆಗೆ ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ಮೇಲೆ ತೋರಿಸಿದ್ಮೇಲೆ ಅಷ್ಟು ದೊಡ್ಡ ಹುಳುಗಳನ್ನು ಇವ್ರು ಕ್ಲೀನ್ ಮಾಡಿರೋದು ಇವತ್ತಿಂದಲ್ಲ, ನಾನು ಹೇಳ್ತಾರೆ 2 days ಬಿಫೋರ್. ಅದಕ್ಕೆ ಮುಂಚೆ ಏನಿತ್ತಪ್ಪ ಅಂದರೆ ತುಂಬ ದೊಡ್ಡ ಹುಳುಗಳು, ಕಸ ಕಡ್ಡಿ ಎಲ್ಲ ಇತ್ತು. ಅದನ್ನು ಕುಡಿದು ಹೋಗಿ ಸಾಂಕ್ರಾಮಿಕ ರೋಗ ಬಂತು ಅಥವಾ ಇನ್ಯಾವುದೇ ಆಯಿತು, ರೆಸ್ಪಾನ್ಸಿಬಿಲಿಟಿ ಯಾರು ಬರ್ತಾರೆ? ಮೇಡಮ್ ಅವ್ರು ಬರ್ತಾರೆ, ಇಲ್ಲ ನೀವು ಅವ್ರನ್ನ ಕೇಳ್ತೀರಾ. ಇದು ಪ್ರೋಸೆಸ್ ಆಗ್ತಾನೆ ಇರ್ತದೆ ಮೇಡಮ್. ಯಾಕಂದರೆ ಇದು ಬಡವರು ಓದ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಅದರಿಂದ ದಯವಿಟ್ಟು ತಾವು ಗಮನ ಹರಿಸ್ಬೇಕು. ಸೊ ಅಧಿಕಾರಿಗಳಂತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕು. ಲೀಡರ್ಗಳ ಜೊತೆ ಕಮ್ಯುನಿಕೇಷನ್ ಇದ್ದೀವಿ, ಯಾರಿಗೋ ಫೋನ್ ಮಾಡಿಬಿಡ್ತೀವಿ, ಏನೂ ನಡೆಯಲ್ಲ ಮೇಡಮ್. ಇನ್ನೊಂದೇನಪ್ಪ ಅಂದರೆ ನಮ್ಮ ಎಮ್ಮೆಲ್ಲೇ ಭಿಕ್ಷೆ ಬೇಡಿ ತಂದಿರ್ತಕ್ಕಂಥದ್ದು. ವಿರೋಧ ಪಕ್ಷ ಇತ್ತು 5 ವರ್ಷ ಮೇಡಮ್, ಆವಾಗೂ ತಗೊಂಡು ಬಂದು ಅಷ್ಟನ್ನು ಕಟ್ಟಿಸಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆ ಹಣವನ್ನು ಪೋಲ್ ಆಗ್ತಕ್ಕಂಥದ್ದು ಅಥವಾ ಇನ್ಯಾರೋ ಎಂಜಾಯ್ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಮೇಡಮ್. ದಯವಿಟ್ಟು ನೀವು ಹಾಸ್ಟೆಲ್ನ ರೆಡಿ ಮಾಡಿಸಿ. ಯಾರ ಪ್ರಶ್ನೆ ಮಾಡಿದಾಗ ಅವ್ರನ್ನ ನಮ್ಗೆ ನೀವು ಹೋದ ನಮ್ಮ ಇಂಟ್ರೆಸ್ಟ್ ಬಿಡ್ರಿ, ನಮ್ಮನ್ನು ಕಳ್ಸಿಬಿಡ್ರಿ, ಇದಾನ ಅವ್ರದ್ದು ಉತ್ತರ. ಕೆಲಸ ಮಾಡ್ಬೇಕು ಮೇಡಮ್. ನಿಯತ್ತಾಗಿ ಇವತ್ತು ನಿಮ್ಗೆ ಸಂಬಳ ಕೊಡ್ತಾರೆ, ಯಾರು ದುಡ್ಡು? ಮಕ್ಕಳನ್ನ ರಕ್ಷಣೆ ಮಾಡಕ್ಕೆ, ಮಕ್ಕಳು ಯೋಗ ಕ್ಷಮತಾನ ಮಾಡಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇರೋದು. ಇವತ್ತು ಅವ್ರು ಆ ರೀತಿ ಮಾತು ಮಾತಾಡಿದ್ರೆ ಏನ್ ಮಾಡೋದು? ಇದಿಲ್ಲ, ಇದು ನೀವು ಕ್ರಮ ಕೊಟ್ಟು ಮತ್ತೆ ನೀವು 15 ದಿವಸ ಬಿಟ್ಕೊಂಡು ಬನ್ನಿ, ಇದೇ ರೀತಿ ಸಮಸ್ಯೆ ಇಲ್ಲಿ ಮತ್ತೆ ಉದ್ಭವ ಆಗುತ್ತೆ. ದಯವಿಟ್ಟು ಆಯ್ತು, ಬಿಸಿ